ಹಾಗೆ ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಟಿ ವಿ ಎಸ್ ಅಪಾಚಿ RR 310 ನ್ಯೂ ಬೈಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಜಿನ್ನ ಟ್ರಾನ್ಸ್ಪರೆಂಟಾಗಿ ಕೊಟ್ಟಿದ್ದಾರೆ. ನೋಡ್ಬೋದು ಗಾಡಿ ಈ ಥರ ಕಾಣುತ್ತೆ. ಟಿ ವಿ ಎಸ್ ರೇಸಿಂಗ್ ಅಪಾಚಿ DOHC ಸೆಟಪ್ ಅಂತ ಬರುತ್ತೆ. ಇದು ಇಂಜಿನ್ದು ರಿವರ್ಸ್ ಇನ್ಕ್ಲೈನ್ಡ್ ಅಂತ ಬರೆದಿದ್ದಾರೆ. ಸೊ ಫ್ರಂಟಿಂದ ಗಾಡಿ ಈ ಥರ ಕಾಣುತ್ತೆ. ಟಿ ವಿ ಎಸ್ ಲೋಗೋನ ಸ್ಟಿಕರಿಂಗ್ ಮಾಡಿದ್ದಾರೆ. BILED ಟೆಕ್ನಾಲಜಿ ಅಂತ ಸ್ಟಿಕರಿಂಗ್ ಮಾಡಿದ್ದಾರೆ. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಪ್ರೊಜೆಕ್ಟರ್ ಹೆಡ್ಲೈಟ್ ಬರುತ್ತೆ, ಡೇ ಟೈಮ್ ರನ್ನಿಂಗ್ ಲೈಟು ಬರುತ್ತೆ, ವಿಂಗ್ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಂಡಿಕೇಟರ್ ವಿಚಾರಕ್ಕೆ ಬಂದಾಗ ಇಟ್ ಈಸ್ ಆನ್ LED. ಫ್ರಂಟ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಆ್ಯಂಡ್ ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲು, ಅಲಾಯ್ ವೀಲ್ಸು, ಕಲರ್ಡ್ ಅಲಾಯ್ ವೀಲ್ಸ್ ಬರುತ್ತೆ. ಫ್ರಂಟ್ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS. ಆ್ಯಂಡ್ ಕ್ವಾಲಿಟಿ ವೈಸ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮಿರರ್ಸ್ ಎಲ್ಲ ದೊಡ್ಡದಾಗಿ ಕೊಟ್ಟಿದ್ದಾರೆ ಮತ್ತು ಲಿವರ್ನ ಅಡ್ಜಸ್ಟ್ ಮಾಡ್ಕೊಬೋದು. ಆ್ಯಂಡ್ ಸೈಡ್ ಪ್ರೊಫೈಲಿಂದ ಗಾಡಿ ಈ ಥರ ಕಾಣುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 180 mm ಬರುತ್ತೆ. ಆ್ಯಂಡ್ ಇಂಜಿನ್ ವಿಚಾರಕ್ಕೆ ಬಂದಾಗ 312cc ಇಂಜಿನ್. ಇದು ಮ್ಯಾಕ್ಸಿಮಮ್ ಪವರು 38 HP ಪ್ರೊಡ್ಯೂಸ್ ಆಗುತ್ತೆ. ನಾರ್ಮಲಿ ಇದರಲ್ಲಿ ಅಪಾಚಿ ಬೈಕ್ಸಲ್ಲೆಲ್ಲ ರೈಡಿಂಗ್ ಮೂಡ್ಸ್ ಇರುತ್ತೆ, ಇದರಲ್ಲೂ ರೈಡಿಂಗ್ ಮೂಡ್ಸ್ ಇದೆ. ಯಾವ್ಯಾವು ಅಂದರೆ ಅರ್ಬನ್ನು, ರೈನಿ, ಟ್ರ್ಯಾಕು ಮತ್ತು ಸ್ಪೋರ್ಟ್ಸ್ ಮೂಡು ಮತ್ತು ಟ್ರ್ಯಾಕ್ ಮೂಡಲ್ಲಿ 38 HP ಪ್ರೊಡ್ಯೂಸ್ ಆಗುತ್ತೆ. ಮೂಡು ಮತ್ತು ಅರ್ಬನ್ ಮೂಡ್ನಲ್ಲಿ 30 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಟಾರ್ಕ್ ವಿಚಾರಕ್ಕೆ ಬಂದಾಗ ಎಲ್ಲ ಒಂದು ಮೂಡ್ನಲ್ಲೂ 29 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಸ್ವಿಂಗರ್ ಅಮ್ನೆಲ್ಲ ಹೆವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋಶಾಕ್ ಸಸ್ಪೆನ್ಷನ್ನು ಆ್ಯಂಡ್ ಅಡ್ಜಸ್ಟ್ ಎಲ್ಲ ಮಾಡ್ಕೊಬೋದು. ಬ್ಯಾಕ್ ಸೈಡ್ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲು, ವೈಡರ್ ಟೈರ್ ಸೆಕ್ಷನ್ನು, ಅಲಾಯ್ ವೀಲ್ಸ್ ಬರುತ್ತೆ, ಕಲರ್ಡ್ ಅಲಾಯ್ ವೀಲ್ಸು. ಬ್ಯಾಕ್ ಸೈಡ್ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS, ಟೈರ್ ಅಗರ್ ಕೊಟ್ಟಿದ್ದಾರೆ. ಆ್ಯಂಡ್ ಫುಟ್ ಪೆಕ್ಸ್ನೆಲ್ಲ ಹೆವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಅಪಾಚಿ ಸ್ಟ್ಯಾಂಡರ್ಡ್ಸ್ಗೆ ಅಂದರೆ ಹೆವಿಯಾಗಿ ಕಂಪ್ಲೀಟ್ ಮಾಡಿರ್ತಾರೆ. ನನಗೆ ಅಪಾಚಿ ಬೈಕ್ಸ್ ಅಂದರೆ ಸಖತ್ ಇಷ್ಟ. ಯಾಕಂದರೆ ರಿಲಯಬಲ್ ಜೊತೆಗೆ ರೈಡಿಂಗ್ ಮೂಡ್ಸ್ ಕೊಡ್ತಾರೆ, ರೈಡಿಂಗ್ ಮೂಡ್ಸ್ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿಯ ಬೈಕ್ ಕೊಡ್ತಾರೆ. ಈ ಒಂದು ಫೇರಿಂಗ್ಸ್ ಎಲ್ಲ ಹೆವಿಯಾಗಿದೆ ಅಂತ ಹೇಳ್ಬೋದು. ಟ್ಯಾಂಕ್ ಬರುತ್ತೆ, 11 ಲೀಟರ್ಸ್ ಇರಿಸುತ್ತೆ. ಮೈಲೇಜ್ ಅರೌಂಡ್ 25 to 30 ಆರಾಮಾಗಿ ಕೊಡುತ್ತೆ. ಸಿಟಿಯಲ್ಲೂ ಹೈವೇಯಲ್ಲೂ 2 ಲೆವೆಲ್ ಸೀಟಿಂಗ್ ಬರುತ್ತೆ. ಹಿಂದ್ಗಡೆ ಕುತ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ, ಆದರೂ ಕುತ್ಕೊಳ್ಬೋದು ಗರ್ಲ್ ಫ್ರೆಂಡ್ಸ್ ಎಲ್ಲ. ಇಲ್ಲಿ ಇಂಡಿಯಾ ಫ್ಲ್ಯಾಗ್ ಲೋಗೋ ಹಾಕಿದ್ದಾರೆ. ಬ್ಯಾಕ್ ಸೈಡ್ನ ಟೈಲೈಟ್ ವಿಚಾರಕ್ಕೆ ಬಂದಾಗ LED ಬರುತ್ತೆ. ಆ್ಯಂಡ್ ಇಂಡಿಕೇಟರ್ಸು LED ಬರುತ್ತೆ. ಬ್ಯಾಕ್ ಸೈಡಿಂದ ಗಾಡಿ ಈ ಥರ ಕಾಣುತ್ತೆ. ಹೆವಿಯಾಗಿದೆ ಅಂತಲೇ ಹೇಳ್ಬೋದು. ಬ್ಯಾಕ್ ವೀಲ್ನ ಡ್ರೈವ್ ಬಂದು ಚೈನ್ ಡ್ರೈವ್. ನನಗೆ ಸ್ವಿಂಗ್ ಆರಾಮು ಸಖತ್ ಇಷ್ಟ ಆಯಿತು. ಹೆವಿಯಾಗಿ ಕೊಟ್ಟಿದ್ದಾರೆ KTM ಥರ. ಸೈಡ್ ಸ್ಟ್ಯಾಂಡ್ ಬರುತ್ತೆ, ಸೆಂಟ್ರ್ ಸ್ಟ್ಯಾಂಡ್ ಬರಲ್ಲ. ಸೈಡ್ ಸ್ಟ್ಯಾಂಡ್, ಇಂಜಿನ್ ಕಟ್ ಆಫ್ ಬರುತ್ತೆ, 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ, ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಕ್ವಿಕ್ ಶಿಫ್ಟರು ಟಾಪ್ ಮಾಡೆಲ್ಗೆ ಬರ್ಬೋದು ಅನ್ಕೊತೀನಿ, ಅಂದರೆ ಅದು ಆಪ್ಷನಲ್ ಆಗಿ ಬಿಟ್ಟಿದ್ದಾರೆ. ಓವರಾಲ್ ಗಾಡಿ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದರೆ ಎಲ್ಲ ಏನು TFT ಡಿಸ್ಪ್ಲೇಲಿ ಕೊಟ್ಟಿದ್ದಾರೆ, ಒಂಥರ ಮೊಬೈಲ್ ಥರ ಇದೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ ಒಂದು ಗಾಡಿಯಲ್ಲಿ, ಸೊ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ಬೋದು. ಬಟ್ ಇದು ಟೆಸ್ಟ್ ಡ್ರೈವ್ ಗಾಡಿ ಆಗಿರೋದ್ರಿಂದ ಇನ್ನು ಫಸ್ಟ್ ಸರ್ವಿಸು ಆಗಿಲ್ಲ. ಸೊ ಅದರಿಂದ ಇವೆಲ್ಲ ವರ್ಕ್ ಆಗೋಲ್ಲ. ಫಸ್ಟ್ ಸರ್ವಿಸ್ ಆದಮೇಲೆ ಕ್ರೂಸ್ ಕಂಟ್ರೋಲು ಮತ್ತು ಮೂಡ್ಸ್ ಎಲ್ಲ ವರ್ಕ್ ಆಗೋದು. ಆ್ಯಂಡ್ ಇವೆಲ್ಲ ನೋಡಿ ಹೆಂಗಿದೆ, ಹೆವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಸಸ್ಪೆನ್ಷನು ಅಡ್ಜಸ್ಟ್ ಮಾಡ್ಕೊಳಂಗಿಲ್ಲ, ಬಟ್ ಇಲ್ಲೂ ಅಡ್ಜಸ್ಟ್ ಮಾಡ್ಕೊಬೋದು. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಓವರಾಲ್ ಹೇಳಬೇಕು ಅಂದರೆ ಗಾಡಿ ಮಾತ್ರ ಸಖತ್ತಾಗಿದೆ. ಸೊ ಇನ್ನೇನು ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಗೈಸ್, ನಾನೀಗ ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಆಲ್ ನ್ಯೂ TVS ಅಪಾಚಿ RR 310 ಸುಜುಕಿ. ಲೆಟ್ಸ್ ಗೋ ಫಾರ್ ಅ ರೈಡ್. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ, ಇಂಜಿನ್ ಸೌಂಡ್ ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ. ಇದರಾಗೆ 6 ಗೇರ್ಸ್ ಬರುತ್ತೆ. ಆ್ಯಂಡ್ 170 kg ಬರುತ್ತೆ ಕ್ರಬ್ ವೇಟು. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 180 mm ಬರುತ್ತೆ. ಬಟ್ ವೆಯ್ಟ್ ಅನಿಸ್ತಿಲ್ಲ, ತುಂಬಾ ಲೈಟ್ ವೆಯ್ಟ್ ಆಗಿದೆ. ಆ ಥರ ಗಾಡಿನ ಡಿಸೈನ್ ಮಾಡಿರ್ತಾರೆ ನನ್ನ ಪ್ರಕಾರ. ಯಾಕಂದರೆ ಇದೊಂದು ಪಕ್ಕಾ ರೇಸಿಂಗ್ ಬೈಕ್ ಅಂತ ಹೇಳ್ಬೋದು. ಇದು ಪವರ್ ಜಾಸ್ತಿ ಐತೆ, ಟಾರ್ಕ್ ಕಮ್ಮಿ ಇದೆ. ಸೊ ಅದರಿಂದ ಹಗ್ಲಗಲ ನಿಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವೈ? ಬಿಕಾಸ್ ಇಟ್ಸ್ ಎ ಸ್ಪೋರ್ಟ್ಸ್ ಬೈಕಿಗೆ ಯಾರು
ಟಾರ್ಕ್ನ ಜಾಸ್ತಿ ಕೊಡಲ್ಲ. ಬ್ಯಾಲೆನ್ಸಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು ಸಿಟೀಸಲ್ಲಿ. ತುಂಬಾ ಲೈಟ್ ವೇಟ್ ಆಗಿದೆ. ಬಟ್ ಏನಂದರೆ ಸ್ವಲ್ಪ ಪ್ರೈವೇಟ್ ಪಾರ್ಟಿಗೆ ಟಚ್ ಆಗುತ್ತೆ. ಅದು ಬಿಟ್ಟರೆ ಓಡಿಸ್ಬೇಕಾದ್ರೆ ರೈಡಿಂಗ್ ಪೋಸ್ಚರ್ ಎಲ್ಲ ಚೆನ್ನಾಗಿದೆ. ಓ ವೀಲಿ ಎತ್ತುತ್ತೆ ಗುರು. ಸ್ವಲ್ಪ ಪವರ್ ಜಾಸ್ತಿ ಇದೆ. ಸೊ ಇದರಲ್ಲಿ ರೈನು, ಅರ್ಬ್ಯಾನು ಮತ್ತು ಸ್ಪೋರ್ಟ್ಸು ಟ್ರ್ಯಾಕ್ ಮೋಡ್ ಅಂತ ಬರುತ್ತೆ. ಟ್ರ್ಯಾಕ್ ಮೋಡು ಮತ್ತು ಸ್ಪೋರ್ಟ್ಸ್ ಮೋಡಲ್ಲಿ ಏನಂದರೆ 38 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ರೈನು ಮತ್ತು ಅರ್ಬನ್ ಮೋಡ್ನಲ್ಲಿ 30 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಫಸ್ಟ್ ಸರ್ವಿಸ್ ಆಗೋ ತನಕ ರೈನ್ ಮೋಡು ಮತ್ತು ಟ್ರ್ಯಾಕ್ ಮೋಡು ಓಪನ್ ಆಗಲ್ಲ. ವಾವ್, ಒಳ್ಳೆ ಗ್ರಿಪ್ ಕೊಡುತ್ತೆ ಸೆಕೆಂಡ್ ಗೇರು ಥರ್ಡ್ ಗೇರಲ್ಲಿ. ಬ್ಯಾಕ್ ಸೈಡು ವೈಡ್ ಸೆಕ್ಷನ್ ಕೊಟ್ಟಿದ್ದಾರೆ. ಆರಾಮಾಗಿ ಕಾರ್ನರಿಂಗ್ ಎಲ್ಲ ಫುಲ್ ಮಾಡ್ಬೋದು. ಅಂದರೆ ಟ್ಯಾಕಲ್ ಮಾಡ್ಕೊಂಡು ಓಡಿಸ್ಬೋದು ಸಿಟಿಯಲ್ಲಿ. ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇದೆ. ಸಿಕ್ಸ್ ಗೇರಲ್ಲಿದ್ದೀನಿ. ಗಾಡಿ ಅಲ್ಲಾಡಲ್ಲ. ಹೇಳಿದ ಮತ್ತೆ ಕೇಳುತ್ತೆ. ಬ್ರೇಕಿಂಗು ಚೆನ್ನಾಗಿದೆ. ಮಿರರ್ಸು ಚೆನ್ನಾಗಿದ್ದಾವೆ. ಓ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು ಚೆನ್ನಾಗಿದೆ. ತುಂಬಾ ಸ್ಪಂಜಿ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಸ್ಪೇಸ್ ಇದೆ, ಗಾಡಿ ನುಗ್ಗುತ್ತೆ. ಅಂದರೆ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು ಸಿಟಿ ಯೂಸೇಜಲ್ಲಿ, ಯಾಕಂದರೆ ಫೇರಿಂಗ್ಸ್ ಅಲ್ಲ. ಸೊ ಇಂಜಿನ್ ಬಂದ್ಬಿಟ್ಟು TVS ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂಡರ್ ದಿ ಗೈಡ್ಲೈನ್ಸ್ ಆಫ್ BMW. ಆದರೆ ಈ ಬಾಡಿ ಕಿಟ್ ಇದೆಯಲ್ಲ, ಅಂದರೆ ಈ ಫೇರಿಂಗ್ಸ್ ಎಲ್ಲ ಸೀದಾ BMW ಇಂದ ತೆಗ್ದು ಹಾಕಿಬಿಟ್ಟಿದ್ದಾರೆ. ಸೊ ಇದನ್ನು BMW ಗಾಡಿನೇ ಅಂತಲೇ ಹೇಳ್ಬೋದು. ಓ ಹೆವಿ ಇದೆ ಗುರು ಇಂಜಿನು. ಇದೇ ಇಂಜಿನು RTR 310 ಬಿಟ್ಟಿದ್ದಾರೆ. ಈ RR 310 ಇಂಜಿನ್ ಇಶ್ಯೂಸ್ ಏನಿಲ್ಲ, ಆದರೆ ಈ ಫೇರಿಂಗ್ ಇದೆ ಇಶ್ಯೂಸು. ಅಂದರೆ ಈ ಬೆಂಗಳೂರಂಥ ಸಿಟಿಯಲ್ಲಿ ಓಡಿಸೋದು ತುಂಬಾ ಕಷ್ಟ. ಇನ್ಕ್ಲೂಡಿಂಗ್ RS 200 ಓಡಿಸೋದು ತುಂಬಾ ಕಷ್ಟ. ಯಾಕಂದರೆ ನಾವು ಕರೆಕ್ಟಾಗಿ ಓಡಿಸೋದು ಬೇರೆಯವ್ರು ಕರೆಕ್ಟಾಗಿ ಓಡಿಸ್ಬೇಕಲ್ಲ. ಸೊ ಅವ್ರೇನಾದ್ರು ಬಂದು ನಮಗೇನಾದ್ರು ಗುದ್ದರೆ ಖರ್ಚು ನಮಗೆ ಅಲ್ಲ ಬೀಳೋದು. ಸೊ ಸಿಟಿ ಯೂಸೇಜಲ್ಲಿ ಐ ಥಿಂಕ್ ಇಂಜಿನ್ ವೈಸ್ ಏನು ಪ್ರಾಬ್ಲಮ್ ಇಲ್ಲ. ಮೈಲೇಜ್ ಕೊಡೋದು ಒಂದು 25-30 ಆರಾಮಾಗಿ ಕೊಡುತ್ತೆ ಸಿಟಿಯಲ್ಲಿ. ಆದರೆ ಈ ಫೇರಿಂಗ್ಸ್ ಇದೆ, ನೋಡಿಕೊಂಡು ನೀವು ತೊಗೊಳ್ಬೇಕು ಈ ಗಾಡಿನ. ಬಟ್ ಒಂದೇ ಒಂದು ಹೇಳ್ತೀನಿ, ಓಡ್ಸೋಕ್ಕೆ ಮಾತ್ರ. ಅಂದರೆ ಸ್ಪೋರ್ಟ್ಸ್ ಬೈಕು ಹೆಂಗಿರ್ಬೇಕೋ ಕ್ಲೀನಾಗಿದೆ. ಮಿರರ್ಸ್ ಮಾತ್ರ ನಂಗೆ ಸಖತ್ ಇಷ್ಟ ಆಗುತ್ತೆ. RCಯಲ್ಲಿ ಅಷ್ಟು ಕಂಫರ್ಟ್ ಇಲ್ಲ ಮಿರರ್ಸು. ಆಮೇಲೆ RS 200 ಇಲ್ಲ ಕಂಫರ್ಟು. ಇದರಲ್ಲಿದೆ ಕರೀಸ್ಮಾ XMR ಬೈಕಲ್ಲಿ ಮಿರರ್ಸ್ದು ಕ್ವಾಲಿಟಿ, ಅಂದರೆ ವೀವಿಂಗ್ ಇದೆಯಲ್ಲ ಮಿರರ್ಸ್ದು, ಅದು XMRಲ್ಲಿ ಚೆನ್ನಾಗಿದೆ, ಹೀರೋ XMRಲ್ಲಿ.
ಅದು ಬಿಟ್ಟರೆ ಇದರಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಿಟಿಯಲ್ಲಿ ರೈಡಿಂಗ್ ಕಂಫರ್ಟ್ ಚೆನ್ನಾಗಿದೆ, ಬ್ಯಾಲೆನ್ಸಿಂಗ್ ಆರಾಮಾಗಿ ಮಾಡ್ಬೋದು. ರೈಡರ್ ಟ್ರಯಾಂಗಲ್ಲು ಮತ್ತು ಏನು ಡಿಸ್ಟ್ರಿಬ್ಯೂಷನ್ ಮಾಡಿದಾರ ಬಾಡಿನ, ಸೊ ಬ್ಯಾಲೆನ್ಸಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಕಾಲು ಅಗ್ಲಗ್ಲ ಕೆಳಗೆ ಇಡೋ ಅವಶ್ಯಕತೆ ಇಲ್ಲ, ಯಾಕಂದರೆ 180 kg ಇದೆ ಇದು. ಸೊ ಆ 180 kg ನಮಗೆ ಫೀಲ್ ಆಗಲ್ಲ ಅಂತ ಹೇಳ್ಬೋದು, ಯಾಕಂದರೆ ಆ ಥರ ಡಿಸೈನ್ ಮಾಡಿದ್ದಾರೆ. ಈಗ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ಸೆಕೆಂಡ್, ಥರ್ಡ್, ಫೋರ್ತ್, ರಾಕೆಟ್ ಗುರು, ಫಿಫ್ತ್, ಸಿಕ್ಸ್, ವಾವ್ 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 ವಾವ್. ಇನ್ನೊಂದು ಸರಿ ಟ್ರೈ ಮಾಡೋಣ. ಸಕ್ಕತ್ತಾಗಿ ಬಂತು ಅಂತ ಹೇಳ್ಬೋದು. ಗೇರು ಹಂಗೆ ಡೌನ್ ಶಿಫ್ಟ್ ಮಾಡೋದು ತುಂಬಾ ಸ್ಲಿಕ್ಕಾಗಿದೆ. ಸೊ ಇಷ್ಟ ಆಗಿಬಿಟ್ಟು ಇನ್ನೊಂದು ಸಲ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡ್ತಿದ್ದೀನಿ. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್, ಫಿಫ್ತ್. ವಾವ್, ರಾಕೆಟ್ ಗುರು, ರಾಕೆಟ್ಟು. ನಮ್ಮ ಎರಡು ಕಾಲ್ ನಡುವೆ ಒಂದು 300 cc ರಾಕೆಟ್ಟು ಅವನ ಅಜ್ಜಿ ಹೆಂಗೆ ಹೋಗುತ್ತಂದ್ರೆ ಕೇಳ್ತಿರಲ್ಲ ನೀವು. ಸಾಕಾಗಿದೆ ಗಾಡಿ ಮಾತ್ರ. ವಿಂಡ್ ಮಾತ್ರ ಇಲ್ಲಿ ಯಲಹಂಕ ಹತ್ರ ಹೆವಿಯಾಗಿ ಹೊಡಿತಿದೆ, ಬಟ್ ಕಾಲಿಗೇನೂ ಹೊಡಿತಿರೋದೆಲ್ಲ ಹೆದೆಗೆ ಹೊಡಿತಿದೆ. ಸ್ವಲ್ಪ ಸ್ಲೋ ಮಾಡಿಕೊಂಡು ಫಿಫ್ತ್ ಗೇರಿಗೆ ಹಾಕೊಂಡು ಈ ಗಾಡಿಯಲ್ಲಿ ಆರಾಮಾಗಿ ಮನುವರ್ ತಾಣ್ಬೋದು ಸಿಂಗಲ್ ಹ್ಯಾಂಡಲ್ಲಿ. ಕಾರ್ಗಳು ಈ ರೋಡಲ್ಲಿ ಒಂದೇ ಸಲ ಎಳೆದ್ಬಿಡ್ತಾರೆ, ರೈಟಿಂದ ಲೆಫ್ಟಿಗೆ, ಲೆಫ್ಟಿಂದ ರೈಟ್ಗೆ. ಸ್ವಲ್ಪ ಹುಷಾರಾಗಿರ್ಬೇಕು. ಹಿಂಗೆ ಇಂಡಿಕೇಟರ್ ಹಾಕೊಂಡು ಹೋಗ್ಬೇಕಪ್ಪ. ಗ್ರಿಪ್ ಹೆಂಗಿದೆ ಅಂತ ಅಜ್ಜಿ ಮಸ್ತಾಗಿದೆ, ಅಲ್ಲಾಡಲ್ಲ. ಸ್ವಲ್ಪ ಫೇರಿಂಗ್ಸಲ್ಲಿ ವೈಬ್ರೇಷನ್ ಇದೆ, ಸ್ವಲ್ಪ ಅಷ್ಟೇ, ಮಿನಿಮಲ್. ರೈಡಿಂಗ್ ಲೈನೆಲ್ಲ ಆರಾಮಾಗಿ ಚೇಂಜ್ ಮಾಡ್ಕೊಳ್ಬೋದು.
ಆ್ಯಕ್ಚುಲಿ ಒಂದು ಗಾಡಿ ಡೈಲಿ ಆಫೀಸು ಕಾಲೇಜ್ಗೆ ತಗೊಂಡು ಹೋಗೋಕ್ಕಾಗಲ್ಲ, ಹಿಂಗೆ ಹೈಪರ್ ರೈಡ್ ಮಾಡೋಕ್ಕೆ ತಗೊಂಡೋಗ್ಬೋದು ಅಷ್ಟೇ. ಸಿಟಿ ಯೂಸೇಜ್ಗೆ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಆಫೀಸ್ ಒಂದು 15-20 ಕಿಲೋಮೀಟ್ರು ಇದ್ರೆ ಓಕೆ. ಕೆಂಗೇರಿ ಟು ನೀವು ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬೇಕಂದ್ರೆ ಇಟ್ ಈಸ್ ನಾಟ್ ಪ್ರಿಫರಬಲ್. ಯಾಕಂದರೆ ಬೆನ್ನೋವು ಬರುತ್ತೆ, ಸ್ಪೋರ್ಟ್ಸ್ ಬೈಕ್ ಅಂದರೆ ಬೆನ್ನೋವು ಬರುತ್ತೆ. ಬಟ್ ನೀವು ಹೈಪರ್ ರೈಡ್ ಶನಿವಾರ ಭಾನುವಾರ ಒಂದು ಫುಲ್ಲು ಹೈಪರ್ ರೈಡ್ ಮಾಡಬೇಕು ಅಂದರೆ ದಿಸ್ ಈಸ್ ದಿ ಬೆಸ್ಟ್ ಬೈಕ್ ಅಂತ ಹೇಳ್ತೀನಿ ಸ್ಪೋರ್ಟ್ಸ್ ಬೈಕಲ್ಲಿ. RS200 ಪವರ್ ಇನ್ನೂ ಬೇಕು ಅನಿಸುತ್ತೆ, ಬಟ್ ಇದರಲ್ಲಿ ಏನು ಅವಶ್ಯಕತೆ ಇಲ್ಲ. ನಾನು ಮಿನಿಮಲ್ ಥ್ರಾಟಲ್ ಕೊಡ್ತಿರೋದು ನೋಡಿ, XEV. ಸೊ ಮಿನಿಮಲ್ ಥ್ರಾಟಲ್ಗೆ ನನಗೆ ಚಿಲ್ ಕೊಡ್ತಿದೆ, ಫುಲ್ ಥ್ರಾಟಲ್ ಕೊಟ್ಟರೆ ಅಷ್ಟೇ ಗೋವಿಂದ. ಹೆವಿ 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 ವಿಂಡ್ ಬ್ಲಾಸ್ಟ್ ಇದೆ, ಇದೇ ಕುಡಿತಿದೆ ಫುಲ್ ಬಗ್ಬೇಕು ಹಿಂಗೆ. ಪಿಕಪ್ ಚೆನ್ನಾಗಿದೆ, ಮನೋರೆಲ್ಲ ಆರಾಮಾಗಿ ಮಾಡ್ಬೋದು ಸ್ಲಿಕ್ಕಾಗಿ. ಗಾಡಿ ಒಂದು ಸ್ವಲ್ಪ ಚಿಕ್ಕದಾಗಿದೆ. ಸಖತ್ ಗಾಡಿ. ಹೈಪರ್ ರೈಡಿಂಗ್. ನೀವು ಗಾಡಿ ಮೇಲೆ ಕುತ್ಕೊಂಡ್ರೆ ನೀವು ನಾರ್ಮಲಾಗಿ ಹೋಗ್ತೀನಂತ ಗಾಡಿ ಬಿಡೋದೇ ಇಲ್ಲ. ನೀವು ನಾರ್ಮಲಾಗಿ ಹೋಗೋಕೆ ಬಿಡೋದು ಇಲ್ಲ ಗಾಡಿ, ಸುಮ್ಮನೆ ಇಲ್ದಾಗ್ತದೆ. ಸೆಕೆಂಡ್ ಗೇರ್ ಥರ್ಡ್ ಗೇರಲ್ಲೇ ನೀವು ಈ ಗಾಡಿ ಬಗ್ಗೆ ತಿಳ್ಕೊಂಡ್ಬಿಡ್ಬೋದು, ಆ ರೇಂಜಿಗೆ ಎಳ್ದಾಡ್ಬೋದು. ಈಗ ಸಿಗ್ನಲ್ನಲ್ಲಿ ನಿಲ್ಲಿಸಿದ್ದೀನಿ. ನನ್ನ ಎರಡೂ ಕಾಲೂ ಫ್ಲ್ಯಾಟ್ ಫಿಟ್ ಆಗುತ್ತೆ. ನನ್ನ ಇದು ಬಂದು 5.7. ನಾನು ಸ್ವಲ್ಪ ದಪ್ಪ ಇದ್ದೀನಿ, ಕಂಫರ್ಟ್ ಲೆವೆಲ್ ಚೆನ್ನಾಗಿದೆ ಅಂತ ಹೇಳ್ಬೋದು.